ಹಾಯ್ ನಮಸ್ತೆ. ನಿಮಗೆ ಬೆಂಗಳೂರಲ್ಲಿ ಇದ್ದು ಬೋರ್ ಆಗ್ತಾ ಇದೆಯಾ? ಎಲ್ಲಾದರೂ ಪ್ರಕೃತಿ ಮಧ್ಯದಲ್ಲಿ ಸ್ವಲ್ಪ ಸಮಯ ಕಳಿಬೇಕು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ನಾನು ಹೇಳುವ ಈ ಜಾಗಕ್ಕೆ ಒಮ್ಮೆ ಭೇಟಿ ನೀಡಿ. ಖಂಡಿತವಾಗಿಯೂ ನಿಮಗೆ ತುಂಬಾ ಇಷ್ಟ ಆಗ್ತದೆ. ಯಾವ ಜಾಗ ಅಂತ ಬನ್ನಿ ನೋಡೋಣ. ಬೆಂಗಳೂರಿಂದ ಸುಮಾರು 93 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂತಹ ಅವಳ ಬೆಟ್ಟ. ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಹಸಿರು ಗಿಡ ಮರಗಳು, ಬೆಟ್ಟ ಗುಡ್ಡಗಳ ನಡುವೆ ನಾವು ಹೋಗ್ತಾ ಇದ್ದೀವಿ. ಇದೊಂದು ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಅದರ ಮಧ್ಯದಲ್ಲಿ ಇರುವಂಥ ಸುಂದರವಾದ ದೇವಾಲಯಗಳು, ಅದರ ಜೊತೆಗೆ ಅಲ್ಲೊಂದು ಬಂಡೆಕಲ್ಲಿದೆ. ಅದು ನೋಡಲಿಕ್ಕೆ ಪಕ್ಷಿಯ ಕೊಕ್ಕಿನ ರೀತಿಯಲ್ಲಿ ಇರುವಂಥದ್ದು. ಅದನ್ನು ಸೆಲ್ಫಿ ರಾಕ್ ಅಂತ ಕೂಡ ಕರೀತಾರೆ. ಅಲ್ಲಿ ಎಲ್ಲರೂ ಹೋಗಿ ಸೆಲ್ಫಿ ತಗೊಳ್ಳೋದಾಗಿರ್ಬೋದು, ಫೋಟೋ ತಗೊಳ್ಳೋದಾಗಿರ್ಬೋದು. ತುಂಬಾ ಅದ್ಭುತವಾದಂತಹ ಜಾಗ ಅಂತಲೂ ಹೇಳಬಹುದು. ಇಲ್ಲಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಹಲವಾರು ಮೆಟ್ಟಿಲುಗಳಿದೆ. ಆ ಮೆಟ್ಟಿಲುಗಳನ್ನು ಹತ್ಕೊಂಡು ಸುಲಭವಾಗಿ ನಾವು ಮೇಲೆ ರೀಚ್ ಆಗ್ಬೋದು. ಹಾಗೆ ಅದರ ಸುತ್ತಮುತ್ತಲಿನ ಪರಿಸರ ನೋಡಿ ಎಷ್ಟೊಂದು ಚೆನ್ನಾಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ನಡುವೆ ಕೆತ್ತಿರುವಂತಹ ದೇವಾಲಯ ಕೂಡ ಮುಂದೆ ನೋಡಬಹುದು ನಾವು. ನೋಡಿ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ನೋಡಲಿಕ್ಕೆ. ಓಕೆ, ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಹೋಗ್ತಿದ್ದಂಗೆ ಕಸದ ರಾಶಿ, ಅಲ್ಲಲ್ಲೇ ರಾಶಿಗಳು ಹಾಗಾಗೆ ಇದೆ. ಎಲ್ಲ ಪೇಪರ್ಸ್, ಬಾಟಲ್ಸ್, ಕಪ್ಸ್ ಎಲ್ಲ ಆಚೆ ಹಾಕಿದ್ದಾರೆ. ಅಲ್ಲಿ ಕಸದ ಬುಟ್ಟಿ ಇಟ್ಟರೂ ಕೂಡ ಅಲ್ಲಿ ಹಾಕದೆ ಹೊರಗೆ ಬಿಸಾಡಿದ್ದಾರೆ. ದಯವಿಟ್ಟು ಯಾರೂ ಕೂಡ ಈ ಥರ ಮಾಡಬೇಡಿ. ಕ್ಲೀನಾಗಿ ಇಟ್ಕೊಳ್ಳೋಣ ನಮ್ಮ ಪರಿಸರವನ್ನು. ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ 2 ಟೆಂಪಲ್ಸ್ ಇದೆ. ಪೂಜೆ ಸಿಗಲ್ಲ, ಯಾಕೆ ಅಂತ ಹೇಳಿದರೆ ನಾವು ಹೋದ ಟೈಮಿಂಗ್ಸ್ 4 ಗಂಟೆ 5 ಗಂಟೆ ಆ ಥರ ಆಗಿತ್ತು. ಪೂಜೆ ಇರೋದು 6 ಗಂಟೆ ಮೇಲೆ. ಇಲ್ಲಿ ಸುತ್ತಲೂ ಪರಿಸರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಮಂಗಗಳ ಕಾಟ ಅಂದರೆ ತುಂಬ ಮಂಗಗಳಿದೆ. ನಮ್ಮ ಥಿಂಗ್ಸನ್ನು ಯಾವ ಕಡೆಯಿಂದ ಬಂದು ಎಗರಿಸ್ಕೊಂಡು ಹೋಗ್ತದೆ ಅಂತ ಗೊತ್ತಾಗಲ್ಲ. ಆದ್ದರಿಂದ ಆದಷ್ಟು ಕೇರ್ಫುಲ್ಲಾಗಿ ನಾವು ಮೇಲೆ ಹೋಗಬೇಕಾಗ್ತದೆ. ಈ ಒಂದು ಬೆಟ್ಟಕ್ಕೆ ಹೋಗಿ ಬರಬೇಕಾದ್ರೆ ನಾವು ಅತ್ಯಂತ ಜಾಗರೂಕತೆಯಿಂದ ಹೋಗಿ ಬರಬೇಕಾಗ್ತದೆ. ಯಾಕೆ ಅಂದರೆ ಅಲ್ಲಿ ಏನೇ ತೊಂದರೆ ಆದರೂ ಕೂಡ ಸಹಾಯಕ್ಕೆ ಯಾರೂ ಬರಲ್ಲ. ಸುತ್ತಮುತ್ತ ಯಾವುದೇ ರೀತಿಯ ಮನೆಗಳಿಲ್ಲ. ಜನಸಂಖ್ಯೆ ತುಂಬ ಕಡಿಮೆ ಇರೋದ್ರಿಂದ ನಾನು ಹೇಳ್ತಾ ಇರೋದು. ಹಾಗೆ ನಾವು ಇಲ್ಲಿಗೆ ಹೋಗಬೇಕಾದ್ರೆ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ನಮಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಂಡು ಹೋಗಬೇಕಾದ್ರೆ ನಾವು ಆಚೆ ಹೊರಗಡೆಯಿಂದನೇ ತಗೊಂಡು ಹೋಗಬೇಕು. ಮೇಲೆ ನಿಮಗೆ ಯಾವುದೇ ರೀತಿಯ ನೀರು ಆಗಲಿ ಏನೂ ಸಿಗಲ್ಲ. ಹಾಗೆ ಇದೆ ಇಲ್ಲಿ. ಇದು ನರಸಿಂಹಸ್ವಾಮಿ ದೇವಾಲಯ. ಇದಕ್ಕೆ 500 ವರ್ಷದ ಇತಿಹಾಸ ಇದೆ ಅಂತ ಹೇಳಲಾಗ್ತದೆ. ಈ ಒಂದು ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿದರೆ ಇಲ್ಲೊಂದು ಸೆಲ್ಫಿ ಪಾಯಿಂಟ್ ಇದೆ. ಅದಕ್ಕೋಸ್ಕರನೇ ಜನರು ಎಲ್ಲರೂ ಬಂದು ಅಲ್ಲಿ ಫೋಟೋಸ್ ತಗೊಂಡು ಹೋಗ್ತಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಸರಿಯಾದ ದಾರಿ ಗೊತ್ತಿಲ್ಲ. ಆದರೂ ನಾವು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೋ ಒಂದು 2 ದಿನದ ಹಿಂದೆ ಇದೇ ದಾರಿಯಲ್ಲಿ ಹೋದ ಹಾಗೆ ಕಾಣಿಸ್ತಾ ಇದೆ. ಸೊ ಹಾಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಸೆಲ್ಫಿ ಪಾಯಿಂಟ್. ಫೈನಲಿ ನಾವು ರೀಚ್ ಆದ್ವಿ. ಇದರ ಒಳಗೆ ಹೇಗೆ ಹೋಗೋದು ಅಂತ ನೋಡೋಣ. ಓಕೆ, ಇಲ್ಲೆಲ್ಲ ನೆಟ್ ಹಾಕಿದ್ದಾರೆ. ನೆಟ್ ಓಪನ್ ಮಾಡಿ ಹೋಗ್ಬೇಕನ್ಸುತ್ತೆ. ಓಕೆ, ಹಾಗೆ ಓಪನ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಹೇಗಿದೆ ಅಂತ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದೇ ಸೆಲ್ಫಿ ಪಾಯಿಂಟ್. ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದರೆ ಪಕ್ಷಿಯ ಕೊಕ್ಕಿನ ಹಾಗೆ ಕಾಣಿಸ್ತಾ ಇದೆ. ದೂರದಿಂದ ಹಾಗೆ ಕಾಣಿಸ್ತಾ ಇದೆ ಅದು. ನಾವಿಲ್ಲಿ ಹೋಗಬೇಕಾದ್ರೆ ಅಷ್ಟೊಂದು ಕೇರ್ಫುಲ್ಲಾಗಿ ಹೋಗಬೇಕು. ಸ್ವಲ್ಪ ಕಾಲು ಜಾರಿ ಬಿದ್ದರೂ ಕೂಡ ನಾವು ಕೆಳಗಿರ್ತೀವಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಇಲ್ಲೊಂದು ಚಿಕ್ಕ ಕೊಳ ಕೂಡ ಇದೆ. ಇದರಲ್ಲಿ ವರ್ಷ ಪೂರ ನೀರು ಇರುತ್ತೆ ಅಂತೆ.
ಇಲ್ಲಿಗೆ ಬೆಳಿಗ್ಗೆ ಬರೋದು ತುಂಬ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ. ನಾವು ಸಂಜೆ ಬಂದಿರೋದು, ಅದರಿಂದ ಈ ಥರ ಕಾಣಿಸ್ತಾ ಇದೆ. ನೀವು ಕೂಡ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿ ಮಾರ್ನಿಂಗ್ ಬನ್ನಿ. ಫ್ಯಾಮಿಲಿ ಜೊತೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ತುಂಬ ಚೆನ್ನಾಗಿದೆ, ತುಂಬ ರಿಲ್ಯಾಕ್ಸ್ ಆಗುತ್ತೆ. ಥ್ಯಾಂಕ್ ಯು.